ನಾವೆಲ್ಲ ನಮ್ಮ ಸರ್ಕಾರದ ಪ್ರತಿನಿಧಿಗಳು ನಾನು ಡಾಕ್ಟರ್ ಪರಮೇಶ್ವರ್ ಅವರು, ಖಂಡ್ರೆ ಸಾಹೇಬರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರು ನಾವೆಲ್ಲ ಸೇರಿ ಶಾಸಕರೆಲ್ಲ ಸೇರಿ ಈ ಐತಿಹಾಸಿಕವಾದಂತ ಅನುಭವ ಮಂಟಪಕ್ಕೆ ಬಂದು ಬಸವಣ್ಣನ ನಾಡಿಗೆ ಬಂದು ಅಲ್ಲಿಂದ ಅವರ ಆಚಾರ ವಿಚಾರವನ್ನ ನಾವೆಲ್ಲ ಇಡೀ ರಾಜ್ಯ ಒಪ್ಪಿದೆ. ಅದಕ್ಕೋಸ್ಕರ ನಾವು ಬಸವಣ್ಣವರು ನಮ್ಮ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ಘೋಷಣೆ ಮಾಡಿದ್ದೇವೆ. ನಾಳಿನ ಮುಖ್ಯಮಂತ್ರಿಯಾಗಿ ನನಗೆ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟ ಮೇಲೆ ನನ್ನ ಪ್ರವಾಸವನ್ನ ಈ ಅನುಭವ ಮಂಟಪದಿಂದ ಪ್ರಾರಂಭ ಮಾಡಿದೆ. ಇಲ್ಲಿ ಬಂದು ಇಲ್ಲಿ ಎಲ್ಲ ಧರ್ಮದ ವೃತ್ತಗಳಿಗೆ ಈಗಾಗಲೇ ಭೇಟಿ ಕೊಟ್ಟಿದ್ದೇನೆ. ಹಳೆ ಅನುಭವ ಮಂಟಪ ಮೊದಲಿಂದ ಕೂಡ ಹಿರಿಯರು ಏನ್ ಮಾಡಿದ್ರು ಅದಕ್ಕೆ ಕೂಡ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ಇದನ್ನು ಕೂಡ ಈಗಾಗಲೇ ಸುಮಾರು ಬಹಳ ಚೆನ್ನಾಗಿ ನಡೀತಾ ಇದೆ. ಈಗಾಗಲೇ ನಮ್ಮ ಎಲ್ಲ ಸಹೋದ್ಯೋಗಿಗಳು, ನಮ್ಮ ಮಂತ್ರಿಗಳೆಲ್ಲ ಇದನ್ನ ಆದಷ್ಟು ಜಲ್ದಿ ಮುಗಿಸ್ಬೇಕು ಕೆಲಸ ಅಂತೇಳಿ ಹೇಳಿದ್ದಾರೆ. ಯಾವ ತರದ ಹಣನು ಕೊರತೆ ಆಗದ ರೀತಿಯಲ್ಲಿ ಕಾರ್ಯರೂಪವನ್ನು ವಹಿಸಿ ಇದನ್ನ ಆದಷ್ಟು ಜಲ್ದಿ ಇದನ್ನ ಮುಗಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಸುಮಾರು 700ಕ್ಕೂ ಹೆಚ್ಚು 742 ಕೋಟಿಗಳನ್ನ ಈಗಾಗಲೇ ಇದಕ್ಕೆ ಕ್ರಿಯಾ ಯೋಜನೆಯನ್ನ ಈಗಾಗಲೇ ಮಾಡಿ ಅಪ್ರೂವ್ ಆಗಿ ಸುಮಾರು 400 ಹೆಚ್ಚು ಕೋಟಿಯನ್ನ ಈಗಾಗಲೇ 480 ಕೋಟಿಯಷ್ಟು ಈಗಾಗಲೇ ಬಿಡುಗಡೆಯನ್ನು ಕೂಡ ಮಾಡಿದೆ.